ಎಲ್ರಿಗೂ ನಮಸ್ಕಾರ. ಮೈಸೆಲ್ಫ್ ಲೋಕೇಶ್ ಶಾಂಪಿ. ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗವರ್ನಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಕಾರವಾರ. This subject related to third semester BCom, which is affiliated to Karnataka University, Dharwad. The subject name is Corporate Accounting. The chapter name Issue of Shares and Allotment of Shares. Introduction part. There are three means of organization, business organization, that is sole trading concern, partnership and joint stock company. Such form of business organization is required a capital for the purpose of to expansion, growth, likewise. In the case of sole trading concern and partnership, due to the lack of capital, constraint, inadequacy of funds, unlimited liabilities, in order to avoid these limitations, one of the most convenient from this organization that grew with expansion of the business requiring huge fund is the joint stock company from the organization. The Joint Stock Companies Act of 1956. ಪಾಲುದಾರಿಕ ಸಂಸ್ಥೆ ಮತ್ತು ಏಕವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಅನಾನುಕೂಲತೆಯಿಂದ, ಅಂದರೆ ಇದರಲ್ಲಿ ಬಂಡವಾಳ ತುಂಬ ಸೀಮಿತವಾಗಿರುತ್ತೆ. ಹಾಗಾಗಿ ತನ್ನ ಒಂದು ಕೂಡು ಬಂಡವಾಳ ಸಂಸ್ಥೆಯನ್ನು ಮಾಡಬೇಕಾದ್ರೆ ಅತಿ ಹೆಚ್ಚು ಬಂಡವಾಳ ಬೇಕಾಗತ್ತೆ. ಗ್ರೌತ್ ಅಂತಂದರೆ ಎಕ್ಸ್ಪಾನ್ಷನ್ ಮಾಡಬೇಕಾಗತ್ತೆ, ಬೆಳವಣಿಗೆ ಆಗಬೇಕಾಗತ್ತೆ. ಹಾಗಾಗಿ ಇದು ದೊಡ್ಡ ಕಂಪನಿಯಲ್ಲಿ ಮಟ್ಟದಲ್ಲಿ ಬೆಳಿಬೇಕಾದ್ರೆ ಇದು ಜಾಯಿಂಟ್ ಸ್ಟಾಕ್ ಕಂಪನಿ, ಕೂಡು ಬಂಡವಾಳ ಸಂಸ್ಥೆಯನ್ನಾಗಿ ಇದು ಆಗಲೇಬೇಕಾಗತ್ತೆ. ಹಾಗಾಗಿ ತನ್ನ ದೊಡ್ಡ ಸಂಸ್ಥೆಯಲ್ಲಿ ಹಣವನ್ನು ಕ್ರೋಢೀಕರಣ ಮಾಡಬೇಕಾಗಿರೋದ್ರಿಂದ ಕಂಪನಿ ಏನು ಮಾಡುತ್ತಪ್ಪ ಅಂತಂದರೆ ಇಶ್ಯೂ ಆಫ್ ಶೇರ್ಸನ್ನು ಮಾಡುತ್ತೆ. ಇದರಲ್ಲಿ ಮೊದಲ ಭಾಗವಾಗಿ ದ ಮೀನಿಂಗ್ ಆಫ್ ಶೇರ್ ಕ್ಯಾಪಿಟಲ್. The amount collected by the company from the public towards its capital collectively is known as the share capital and individual is known as shares. The types of share capital can be classified into further 5 types. Number 1, authorized share capital. Number 2, issued capital. Number 3, subscribed capital. Number 4, called up capital. Number 5, paid up capital. Number 1, authorized share capital. Authorized share capital is also nothing but nominal capital or registered capital. It is the maximum capital which is company can raise in its lifetime. ಅಂದರೆ ನೋಂದಾಯಿತ ಬಂಡವಾಳ. ಇದು ಕಂಪನಿಯು 10 ಲಕ್ಷವನ್ನು ಬಂಡವಾಳವನ್ನು ಕ್ರೋಢೀಕರಣ ಮಾಡ್ತೀನಂತ ಇದು ನೋಂದಾವಣೆಯನ್ನು ಮಾಡಿಕೊಂಡಿರುತ್ತೆ. ಇದಕ್ಕೆ ನಾವೇನು ಕರಿತೀವಿ ಅಂದರೆ ಆಥರೈಸ್ ಶೇರ್ ಕ್ಯಾಪಿಟಲ್. ನಂಬರ್ 2, issued capital. Issued capital is a part of the authorized share capital which is issued to the public for subscription is called issued capital. ಅಂದರೆ issued capital ಅಂತಂದರೆ ನೋಂದಾವಣೆ ಮಾಡಿರುವಂಥ 10 ಲಕ್ಷ ಶೇರ್ನಲ್ಲಿ ನಾನು ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ನಾನು ಎಷ್ಟನ್ನು ಮಾಡ್ತಾ ಇದ್ದೀನಿ, ಅದರಲ್ಲಿ ಒಂದು 8 ಲಕ್ಷವನ್ನು ನಾನು ಬಿಡುಗಡೆಯನ್ನು ಮಾಡ್ತಾ ಇದ್ದೀನಿ ಶೇರ್ನಲ್ಲಿ. ಮೂರನೇದು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ದ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಇಸ್ ಅ ಪಾರ್ಟ್ ಆಫ್ ದ ಇಶ್ಯೂಡ್ ಕ್ಯಾಪಿಟಲ್ ಫಾರ್ ವಿಚ್ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಫ್ರಮ್ ದ ಪಬ್ಲಿಕ್ ಇಸ್ ಕಾಲ್ಡ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಅಂದರೆ ನಾನು ಈಗಾಗಲೇ 8 ಲಕ್ಷ ಷೇರುಗಳನ್ನು ನಾನು ಸಾರ್ವಜನಿಕರಿಗೆ ಬಿಡುಗಡೆಯನ್ನು ಮಾಡಿರ್ತೀನಿ. ಆ 8 ಲಕ್ಷದಲ್ಲಿ ನನಗೆ ಪಬ್ಲಿಕ್ ಕಡೆಯಿಂದ ಅಂದರೆ ಸಾರ್ವಜನಿಕರಿಂದ ನನಗೆ ಬಂದಂಥ ಒಂದು ಷೇರುಗಳ ಒಂದು ನೋಂದಾವಣೆ ಎಷ್ಟಪ್ಪ ಅಂತಂದರೆ ಒಂದು 5 ಲಕ್ಷ. ಇದಕ್ಕೆ ನಾವೇನು ಕರಿತೀವಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. Number 4th one, called up capital. The called up capital, the part of subscribed capital which is company has actually called upon the shareholders to pay cash is called up capital. ಅಂದರೆ ಈ 5 ಲಕ್ಷ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ನಲ್ಲಿ ನೋಂದಾವಣೆಯನ್ನು ಪಬ್ಲಿಕ್ಸ್ ಮುಖಾಂತರ ನಾವು ತಗೊಂಡಿರ್ತೀವಿ. ಅದರೊಳಗೆ ಸಾಮಾನ್ಯವಾಗಿ ನಾವು ಪಬ್ಲಿಕ್ಸಿಂದ ಏನು ಆ್ಯಕ್ಚುಲಿ ಕಾಲ್ಡ್ ಅಪಾನ್ ಅಂದರೆ ಸಾರ್ವಜನಿಕರಿಂದ ಎಷ್ಟು ಮೂಲತಃ ಬಂದಿರುತ್ತಲ್ಲ ಅದನ್ನು ನಾವೇನು ಕರಿತೀವಿ ಅಂತಂದರೆ ಕಾಲ್ಡ್ ಅಪ್ ಕ್ಯಾಪಿಟಲ್. ಈ ಕಾಲ್ಡ್ ಅಪ್ ಕ್ಯಾಪಿಟಲ್ಲಿ ಸುಮಾರು ಕಾಲ್ಸ್ ಇನ್ ಅರಿಯರ್ಸು ಕೂಡ ಬರ್ಬೋದು. ಸಮ್ ಶೇರ್ ಹೋಲ್ಡರ್ಸ್ ಮೆ ನಾಟ್ ಬಿ ಏಬಲ್ ಟು ರೀಪೇ, ದಟ್ ಈಸ್ ಕಾಲ್ಸ್ ಇನ್ ಅರಿಯರ್ಸ್. ಸೊ ಇದರಲ್ಲಿ ನೋಡ್ಕೋಬೋದು. ಲಾಸ್ಟ್ಲಿ ಪೇಡ್ ಅಪ್ ಕ್ಯಾಪಿಟಲ್. ದ ಪೇಡ್ ಅಪ್ ಕ್ಯಾಪಿಟಲ್ ಇಟ್ ಇಸ್ ಅ ಪಾರ್ಟ್ ಆಫ್ ದ ಕಾಲ್ಡ್ ಅಪ್ ಕ್ಯಾಪಿಟಲ್ ವಿಚ್ ಈಸ್ ಆಕ್ಚುಲಿ ಪೇಯ್ಡ್ ಬೈ ದ ಶೇರ್ ಹೋಲ್ಡರ್ ಈಸ್ ನೋನ್ ಆ್ಯಸ್ ಪೇಡ್ ಅಪ್ ಕ್ಯಾಪಿಟಲ್. ಅಂದರೆ ಕೊನೆಯಲ್ಲಿ ಸಾರ್ವಜನಿಕರಿಂದ ಎಷ್ಟು ನೋಂದಾವಣಿ ಷೇರುಗಳನ್ನು ನಾವು ಕ್ರೋಢೀಕರಣ ಮಾಡಿಕೊಂಡು ಕಲೆಕ್ಟ್ ಮಾಡ್ಕೊಳ್ತೀವಿ ಫೈನಲೈಸ್ ಆಗಿ, ಇದನ್ನು ನಾವೇನು ಕರಿತೀವಿ ಅಂದರೆ ಪೇಡ್ ಅಪ್ ಕ್ಯಾಪಿಟಲ್ ಕೊನೆಯಲ್ಲಿ. ನೆಕ್ಸ್ಟ್ ನೋಡೋಣ
Definition of shares. So share, according to the Companies Act of 2 subsection 46 of the 1956, share is defined. A share is a share of the capital of the company. ಷೇರು ಒಂದು ಬಂಡವಾಳವಾದಂಥ ಒಂದು ಭಾಗ. ಇದರಲ್ಲಿ ಶೇರ್ನಲ್ಲಿ ಎರಡು ಭಾಗವಾಗಿ ವಿಂಗಡಣೆ ಮಾಡ್ಕೊಳ್ಬೋದು. ಮೊದಲ ಭಾಗವಾಗಿ ಈಕ್ವಿಟಿ ಶೇರ್, ನಂಬರ್ 2 ಈಸ್ ಪ್ರಿಫರೆನ್ಸ್ ಶೇರ್. ಫಸ್ಟ್ನಲ್ಲಿ ನಾವು ನೋಡ್ಕೊಳ್ಳೋದಾದರೆ ಈಕ್ವಿಟಿ ಶೇರ್. ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ ಆಫ್ 1956, section 85 subsection 2 define there are two conditions can be satisfied. Number 1, preference dividend over others. Number 2, preference for repayment of capital over other at the time of winding up of the company. ಅಂತ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಡಿವಿಡೆಂಟ್ನ ಲಾಭಾಂಶನ ಕೊಟ್ಟ ನಂತರ ಇವ್ರು ತಗೊಳ್ಬೇಕಾಗತ್ತೆ. ನಂತರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಬಂಡವಾಳವನ್ನು ಕೊಟ್ಟು ಇನ್ನು ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ ಇವ್ರ ಹತ್ರ, ಇದು ಈಕ್ವಿಟಿ ಶೇರ್ ಅಂತ ನಾವು ಕರಿಬೋದು. ಅಂದರೆ ಈ ಈಕ್ವಿಟಿ ಶೇರ್ನ ಈಸ್ ಆಲ್ಸೋ ಕಾಲ್ಡ್ ಇಟ್ ಎ ಆರ್ಡಿನರಿ ಶೇರ್ಸ್ ಅಂತ ನಾವು ಬೇಕಾದ್ರೆ ಕರಿಬೋದು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್, ದ ಪ್ರಿಫರೆನ್ಸ್ ಶೇರ್. ದ ಪ್ರಿಫರೆನ್ಸ್ ಶೇರ್ ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ ಆಫ್ 1956, section 85 subsection 1 define there are two conditions are to be satisfied. The payment of dividend at fixed rate before the paying dividend to equity shareholders. ಈಕ್ವಿಟಿ ಷೇರುದಾರರಿಗೆ ಕೊಡುವುದಕ್ಕಿಂತ ಮುಂಚೆ ಇವರು ಫಸ್ಟ್ ಏನು ತಗೊಳ್ಬೇಕಂತಂದರೆ ಒಂದು ನಿರ್ದಿಷ್ಟವಾದಂಥ ಫಿಕ್ಸ್ಡ್ ಡಿವಿಡೆಂಟನ್ನು ತಗೊಳ್ಬೇಕಾಗತ್ತೆ. ಇದು ಒಂದು ರೈಟ್ಸ್. ನಂಬರ್ 2 ರೈಟ್ಸ್, ದ ರಿಟರ್ನ್ ಆಫ್ ಕ್ಯಾಪಿಟಲ್ ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಬಿಫೋರ್ ದ ಪೇಮೆಂಟ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್. ಸಾಮಾನ್ಯ ಷೇರುದಾರರಿಗೆ, ರಿಯಲ್ ಓನರ್ಶಿಪ್ ಆಫ್ ಕಂಪನಿ ಆಗಿರತಕ್ಕಂಥ ಷೇರುದಾರರಿಗೆ ಅವ್ರಿಗೇನು ಕೊಡ್ತೀವಿ ಅಂತಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಫಸ್ಟು ಕ್ಯಾಪಿಟಲ್ ಬಂಡವಾಳವನ್ನು ತೆಗೆದುಕೊಂಡ ನಂತರ ಕೊನೆಯಲ್ಲಿ ಈಕ್ವಿಟಿ ಶೇರ್ದಾರಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಒಂದು ಫಿಕ್ಸ್ಡ್ ಡಿವಿಡೆಂಟು ಮತ್ತೊಂದು ಕ್ಯಾಪಿಟಲ್ ಫಸ್ಟ್ ಇವ್ರು ಕೊಟ್ಟು, ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ತಗೊಂಡು ನಂತರ ಈಕ್ವಿಟಿ ಶೇರ್ ಹೋಲ್ಡರ್ಸು ಅವ್ರು ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್, ದ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು ವೇರಿಯಸ್ ಟೈಪ್ಸ್ ಸಚ್ ಆರ್ cumulative preference shares and non-cumulative preference shares. Number 2, participating preference shares and non-participating preference shares. Number 3, redeemable preference shares and irredeemable preference shares. And also convertible preference shares and non-convertible preference shares. The various classifications under the according to the needs. Next, the new shares issues of procedure, the methods of public issue. ಈ ಒಂದು ಮೆಥಡ್ಸನ್ನು, ವಿಧಾನವನ್ನು ಪಬ್ಲಿಕ್ಸ್ ಅಂದರೆ ಸಾರ್ವಜನಿಕರಿಗೆ ಯಾವ ಯಾವ ಮಾರ್ಗಗಳ ಮೂಲಕ ನಾವು ಇಶ್ಯೂವನ್ನು ಮಾಡ್ತೇವೆ. ಇದರಲ್ಲಿ ಎರಡು ಭಾಗವಾಗಿ ನಾವು ವಿಂಗಡಣೆ ಮಾಡ್ಕೊಳ್ಬೋದು. ದರ್ ಇಸ್ ಅ ಫಸ್ಟ್ ಒನ್, ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್. ನಂಬರ್ 2 ಈಸ್ ಬುಕ್ ಬಿಲ್ಡಿಂಗ್ ಮೆಥಡ್. ಸಮ್ ಆಫ್ ದ ಟರ್ಮಿನಾಲಜಿ ಬಿಫೋರ್ ವಿ ಡೂಯಿಂಗ್ ದ ಪ್ರಾಬ್ಲಮ್, ಜರ್ನಲ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಒಂದು ಸಮ್ ಆಫ್ ದ ಟರ್ಮಿನಾಲಜಿ ಅಂತ ನಾವು ಕರಿತೀವಿ ಅಕೌಂಟಿಂಗ್ನಲ್ಲಿ, ಯಾವುದರಲ್ಲಿ ಇಶ್ಯೂ ಆಫ್ ಶೇರ್ಸ್ನಲ್ಲಿ. ಯಾವುದಪ್ಪ ಅಂತಂದರೆ ನಂಬರ್ 1, issue of shares, that is issue of a prospectus. Prospectus ಅಂದ್ರೇನು? The prospectus, when a company wants to raise shares to the public, must issue a prospectus. It means open invitation to the public to take up the shares. It includes name of the director, terms of issue, date of opening, payable on applications, allotment of shares, issued at first call and second call or final call, and lastly a closing date. It includes overall basic information regarding to the issue of shares. It is prospectus. ಒಂದು ಆಹ್ವಾನ ಪತ್ರ ಅಂತ ನಾವು ಕರಿತೀವಿ. ಈ ಆಹ್ವಾನ ಪತ್ರದಲ್ಲಿ ಮೂಲತಃ ಎಲ್ಲ ಒಂದು ಮೂಲ ನಿಗದಿತ ನಾವೇನು ಕರಿತೀವಿ ಅಂತಂದರೆ ಸರಿಯಾದಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್, ಮಾಹಿತಿಗಳನ್ನು ಒಳಗೊಂಡಿರುತ್ತೆ. ಆಯಿತಾ? ನೆಕ್ಸ್ಟು ನಂಬರ್ 2, ಅಪ್ಲಿಕೇಶನ್ ಆಫ್ ಶೇರ್ಸ್. ಸಾರ್ವಜನಿಕರಿಂದ ನಾವು ಅಪ್ಲಿಕೇಶನ್ಸ್ ಆಫ್ ಶೇರ್ಸನ್ನು ನಾವು ತಗೊಳ್ತೀವಿ. ಅದರಲ್ಲಿ ದೇರ್ ಆರ್ 2 ಟೈಪ್ಸ್ ಮಾಡ್ಬೋದು. ಒಂದು ಓವರ್ ಸಬ್ಸ್ಕ್ರಿಪ್ಷನ್, ಮತ್ತೊಂದು ಅಂಡರ್ ಸಬ್ಸ್ಕ್ರಿಪ್ಷನ್. ಓವರ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನು? when the number of application is more than the shares offered, it is called over subscription of shares. ಸಾರ್ವಜನಿಕರಿಂದ ಬೇಡಿಕೆ ಹೆಚ್ಚಾದಾಗ ಅಪ್ಲಿಕೇಶನ್, ಅರ್ಜಿಗಳು ಬೇಡಿಕೆಗಿಂತ ಹೆಚ್ಚಾಗಿ ಬರುತ್ತೆ. ಅದನ್ನು ನಾವೇನು ಕರಿತೀವಿ ಅಂದರೆ ಓವರ್ ಸಬ್ಸ್ಕ್ರಿಪ್ಷನ್.
ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದ್ರೇನು? ದ ನಂಬರ್ ಆಫ್ ಅಪ್ಲಿಕೇಶನ್ ಆರ್ ಲೆಸ್ ದ್ಯಾನ್ ಶೇರ್ಸ್ ಆಫರ್ಡ್, ಇಟ್ ಈಸ್ ಕಾಲ್ಡ್ ಅಂಡರ್ ಸಬ್ಸ್ಕ್ರಿಪ್ಷನ್. ಅಂದರೆ ಬೇಡಿಕೆಗಿಂತ ಅದು ಅಪ್ಲಿಕೇಶನ್ ಅರ್ಜಿಗಳು ಕಡಿಮೆ ಬರುತ್ತೆ. ಒಂದು ಉದಾಹರಣೆ ಸಹಿತ ಹೇಳಬೇಕು ಅಂತಂದರೆ, ಒಂದು ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಮಾಡಿಕೊಡ್ಬೇಕಾದ್ರೆ ನೀವು ಅಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದು ಅರ್ಜಿಯನ್ನು ಇಶ್ಯೂ ಮಾಡ್ತೀವಿ. ಅರ್ಜಿಯ ಜೊತೆಗೆ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಡ್ತೀವಿ. ಅಂದರೆ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಬಿ ಕಾಮ್ ವಿತ್ ಸಿಲೆಬಸ್, ಬಿ ಕಾಮ್ ವಿತ್ ಕೋರ್ಸಸ್, ಬಿ ಕಾಮ್ ವಿತ್ ಕಾಲೇಜ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಇವೆಲ್ಲ ಏನಾಗುತ್ತೆ ಒಂದು ಆಹ್ವಾನ ಪತ್ರಿಕೆ, ಪ್ರಾಸ್ಪೆಕ್ಟಸ್. ಈ ಬಿ ಕಾಮ್ನಲ್ಲಿ 100 ಸೀಟ್ಸ್ಗಳು ಮಾತ್ರ ಇರುತ್ತೆ. ಆ 100 ಸೀಟ್ಸ್ಗಿಂತ ಹೆಚ್ಚಾಗಿ ಅರ್ಜಿಯನ್ನು ಸಲ್ಲಿಸಿದಾಗ, ಅಂದರೆ 150 ಅರ್ಜಿಗಳನ್ನು ಸಲ್ಲಿಸಿದಾಗ ದಟ್ ಈಸ್ ಓವರ್ ಸಬ್ಸ್ಕ್ರಿಪ್ಷನ್, ಅಂದರೆ 100ಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಾಗ. ನೆಕ್ಸ್ಟ್ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಬಂದಾಗ 100 ಸೀಟ್ಗಳಿಗಿಂತ ಕಡಿಮೆ ಅರ್ಜಿಗಳು, ಅಂದರೆ 80ರಿಂದ 90 ಅರ್ಜಿಗಳು ಬಂದಾಗ ದಟ್ ಈಸ್ ಅಂಡರ್ ಸಬ್ಸ್ಕ್ರಿಪ್ಷನ್. ಅಂದರೆ ದ ನಂಬರ್ ಆಫ್ ಅಪ್ಲಿಕೇಶನ್ ಆರ್ ಲೆಸ್ ದೆನ್ ದ ಶೇರ್ಸ್ ಆಫರ್ಡ್, ಇಟ್ ಈಸ್ ಕಾಲ್ಡ್ ಎ ಅಂಡರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಮುಂದಿನದಾಗಿ ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂತ ನಾವು ಕರಿತೀವಿ. ಏನು ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂತಂದರೆ, ಆಫ್ಟರ್ ರಿಸೀವಿಂಗ್ ದ ಅಪ್ಲಿಕೇಶನ್ ಆಫ್ ದ ಡೈರೆಕ್ಟರ್ ಆಫ್ ದ ಕಂಪನಿ ವಿಲ್ ಸ್ಕ್ರೂಟಿನೈಸ್ ಅಪ್ಲಿಕೇಶನ್ ಆ್ಯಂಡ್ ಪ್ರೊಸೀಡೆಡ್ ವಿತ್ ಅಲಾಟ್ಮೆಂಟ್ ಆಫ್ ವರ್ಕ್. ಅಂದರೆ ಸಾರ್ವಜನಿಕರಿಂದ ಬಂದಂಥ ಒಂದು ಅರ್ಜಿಗಳನ್ನು ನಾವೇನು ಮಾಡ್ತೀವಿ, ಸ್ಕ್ರೂಟಿನೈಸ್ ಮಾಡ್ತೀವಿ. ಅಂದರೆ ಯಾವುದು ತಪ್ಪು, ಯಾವುದು ಸರಿಯಾಗಿದೆ ಎಂಬುದನ್ನು ನಾವು ಪರಿಶೀಲನೆ ಮಾಡ್ತೀವಿ. ದಟ್ ಈಸ್ ಅಲಾಟ್ಮೆಂಟ್ ಆಫ್ ಶೇರ್ಸ್. Next is a partial allotment. The company rejects some applicant, refund their application money and allots to the shares to the remaining applications. It is called partial allotment. ಅಂದರೆ ಬಂದಂಥ ಅರ್ಜಿಗಳಲ್ಲಿ ಸರಿಯಾಗಿ ಫಿಲಪ್ ಮಾಡಿರೋದಿಲ್ಲ, ಸರಿಯಾದ ಮಾಹಿತಿಗಳಿರೋದಿಲ್ಲ, ಅಂಥ ಒಂದು ಅರ್ಜಿಗಳನ್ನು ನಾವೇನು ಮಾಡ್ತೀವಿ, ತಿರಸ್ಕೃತವನ್ನು ಮಾಡ್ತೀವಿ, ವಾಪಸ್ಸನ್ನು ಕಳಿಸ್ತೀವಿ. ಕಳಿಸುವಂಥ ಸಂದರ್ಭದಲ್ಲಿ ಕೆಲವು ಅವರು ಪೇಮೆಂಟ್ ಮಾಡಿರ್ತಕ್ಕಂಥ ಅಮೌಂಟನ್ನು ನಾವೇನು ಮಾಡ್ತೀವಿ, ರೀಫಂಡ್ ಮಾಡ್ತೀವಿ. ಆಯಿತಾ? ಅದು ನೆಕ್ಸ್ಟ್ ನಂಬರ್ 5th ಒನ್ ಇಸ್ ಅ ಪ್ರೋರಾಟಾ ಅಲಾಟ್ಮೆಂಟ್. ಪ್ರೋರಾಟಾ ಅಲಾಟ್ಮೆಂಟ್ ಅಂದ್ರೇನು? ಇಟ್ ಈಸ್ ಅನ್ ಕಂಪನಿ ಅಲಾಟ್ಸ್ ಶೇರ್ಸ್ ಟು ಆಲ್ ಅಪ್ಲಿಕೇಶನ್, ದಟ್ ಈಸ್ ಅಪ್ಲಿಕೆಂಟ್, ಬಟ್ ಅಲಾಟ್ಸ್ ಲೆಸ್ಸರ್ ನಂಬರ್ ಆಫ್ ಶೇರ್ಸ್ ದ್ಯಾನ್ ಅಪ್ಲೈಡ್. ಅಂದರೆ ಕಂಪನಿಯಲ್ಲಿ 500 ಷೇರುಗಳನ್ನು ಅವರು ನಂಬರ್ ಆಫ್ ಅಪ್ಲಿಕೆಂಟ್ ಅಪ್ಲೈ ಮಾಡಿರ್ತಾರೆ, ಬಟ್ ವಿ ಹ್ಯಾವ್ ಗಿವನ್ ಟು ದೆಮ್ ಲೆಸ್ಸರ್ ನಂಬರ್ ಆಫ್ ಅಪ್ಲಿಕೆಂಟ್ಸ್, ಅಂದರೆ 400 ಷೇರುಗಳನ್ನು ಮಾತ್ರ ಅವ್ರಿಗೆ ಕೊಡ್ತೇವೆ. ದಟ್ ಈಸ್ ಪ್ರೋರಾಟಾ ಅಲಾಟ್ಮೆಂಟ್. ನೆಕ್ಸ್ಟ್ ಕಾಲ್ಸ್ ಆನ್ ಶೇರ್ಸ್. ಸರ್, ಕಾಲ್ಸ್ ಆನ್ ಶೇರ್ಸ್ ಅಂತಂದರೆ ದ ರಿಮೈನಿಂಗ್ ಅಮೌಂಟ್ ಆಫ್ ಶೇರ್ಸ್ ಮೇ ಬಿ ಕಲೆಕ್ಟೆಡ್ ಇನ್ ಇನ್ಸ್ಟಾಲ್ಮೆಂಟ್ ಆಸ್ ಲೇಡ್ ಡೌನ್ ಇನ್ ದ ಪ್ರಾಸ್ಪೆಕ್ಟಸ್. ಸಚ್ ಇನ್ಸ್ಟಾಲ್ಮೆಂಟ್ ಆರ್ ಕಾಲ್ಡ್ ಕಾಲ್ಸ್ ಆನ್ ಶೇರ್ಸ್. ಅಂದರೆ ವೆನ್ ದ ಅಪ್ಲಿಕೆಂಟ್ ದೆ ನಾಟ್ ಬಿ ಪೇಯಬಲ್ ಫಾರ್ ಇನ್ ಫುಲ್ ಪೇಮೆಂಟ್, ದೇ ಹ್ಯಾವ್ ಟು ಪೇ ಫಾರ್ ಪಾರ್ಷಿಯಲಿ. ಅಂದರೆ ಅವನು ಒಂದೇ ಸರಿ ಹಣವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ, ಅಂದರೆ ಅವನು ಪಾರ್ಷಿಯಲಿ ಪೇಮೆಂಟ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅಂದರೆ ಇನ್ಸ್ಟಾಲ್ಮೆಂಟ್ ಬೇಸಿಸ್, ಕ್ವಾರ್ಟರ್ಲಿ ಬೇಸಿಸ್, ಆಫ್ ಇಯರ್ಲಿ ಬೇಸಿಸ್, ಲೈಕ್ ದಟ್. ಸೊ ನೆಕ್ಸ್ಟ್ ಕಾಲ್ಸ್ ಇನ್ ಅರಿಯರ್ಸ್. ಕಾಲ್ಸ್ ಇನ್ ಅರಿಯರ್ಸ್ ಅಂತಂದರೆ ದ ಸಮ್ ಶೇರ್ ಹೋಲ್ಡರ್ಸ್ ಮೆ ನಾಟ್ ಬಿ ಪೇ ದ ಕಾಲ್ ಮನಿ ವಿತ್ ಇನ್ ಸ್ಪೆಸಿಫೈಡ್ ಡೇಟ್. ಸಚ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆಫ್ ಆಲ್ ದ ಮನಿ ಈಸ್ ಎ ಕಾಲ್ಸ್ ಇನ್ ಅರಿಯರ್ಸ್. ಅಂದರೆ ಸಮ್ ಷೇರುದಾರರು ಹಣವನ್ನು ಸರಿಯಾಗಿ ಕಟ್ಟೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಅವರು ಪೇಮೆಂಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವರನ್ನು ನಾವೇನು ಕಾಲ್ಸ್ ಇನ್ ಅರಿಯರ್ಸ್ ಅಂತ ನಾವು ಕರಿತೇವೆ. ನೆಕ್ಸ್ಟ್ ಕಾಲ್ಸ್ ಇನ್ ಅಡ್ವಾನ್ಸ್. ಸಮ್ ಶೇರ್ ಹೋಲ್ಡರ್ಸ್ company can receive entire the balance of shares their allotment stage or call stage from the shareholders, and so amount received it is called calls in advance. ನಿಗದಿತ ವೇಳೆಗೆ ತಕ್ಕಂತೆ ಮುಂದಿನ ದಿನಗಳಲ್ಲೇ ಹಣವನ್ನು ಅವರು ಪಾವತಿಯನ್ನು ಮಾಡಿಬಿಟ್ಟಿರ್ತಾರೆ. ಅಂದರೆ ಕಾಲ್ಸ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ಹಣವನ್ನು ಕಟ್ಟುವಂಥದ್ದು. ಇದಕ್ಕೆ ನಾವೇನು ಕರಿತೀವಿ ಅಂದರೆ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ the issue of shares alli now we can further classify into, there are 3 terms of issue of shares. Number 1, issued at par, issued at premium and issued at discount. Issued at par ಅಂತಂದ್ರೇನು? ನಾನು ಇಲ್ಲಿ ಸಣ್ಣದಾಗಿ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನಾನು ಈಕ್ವಿಟಿ ಶೇರ್ 1000 ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದೀನಿ ಅಟ್ ದ ರೇಟ್ ಆಫ್ 10 rupees ಈಚ್. 10 ರೂಪಾಯಿಗಳಂತೆ ನಾನು ಇಶ್ಯೂ ಮಾಡ್ತಾ ಇದ್ದೀನಿ. ಆ 10 ರೂಪಾಯಿನಲ್ಲಿ ನಾನು ಸಾರ್ವಜನಿಕರಿಂದ 10 ರೂಪಾಯಿನ ಕೊಟ್ಟು 10 ರೂಪಾಯಿನ ಕಲೆಕ್ಟನ್ನು ಮಾಡಿಕೊಂಡಾಗ ದಟ್ ಈಸ್ ಫೇಸ್ ವ್ಯಾಲ್ಯೂ ಆರ್ ನಾಮಿನಲ್ ವ್ಯಾಲ್ಯೂ ಅಂತ ನಾವು ಕರಿತೀವಿ. ಅಂದರೆ ದ ಇಶ್ಯೂ ಆಫ್ ಶೇರ್ಸ್ ಕಲೆಕ್ಟೆಡ್ ಫ್ರಮ್ ದ ಪಬ್ಲಿಕ್, ದ ಫೇಸ್ ವ್ಯಾಲ್ಯೂ ಆರ್ ನಾಮಿನಲ್ ವ್ಯಾಲ್ಯೂ, ದಟ್ ಈಸ್ ಕಾಲ್ಡ್ ಇಶ್ಯೂ ಅಟ್ ಪಾರ್. ನಂಬರ್ 2, ಇಶ್ಯೂ ಅಟ್ ಪ್ರೀಮಿಯಮ್ ಅಂದ್ರೇನು? ನಾನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು
₹10 ಹೆಚ್ಚು. ಅಂದರೆ ನಾನು ಇಶ್ಯೂ ಮಾಡ್ತಾ ಇರೋದಿಷ್ಟು 1000 equity shares at ₹10 each, but the demand of the shares will be increases. The public has to be paid for more than the face value. That is to be treated issued at premium. The value of shares can be subscription from the public more than the face value. ನಾನು ಇಶ್ಯೂ ಮಾಡಿರ್ತಕ್ಕಂಥ ಹೆಚ್ಚಿನ ಬೆಲೆಗೆ ಅಂದರೆ ₹10 ಬದಲಾಗಿ ₹12 ಆಗಿರ್ಬೋದು, 13 ಅಥವಾ 14, ₹15 ಆಗಿರ್ಬೋದು, ಈ ಪ್ರೈಸ್ನ ನಾನು ರಿಸೀವ್ ಮಾಡಿಕೊಂಡಾಗ ದಟ್ ಈಸ್ ಇಶ್ಯೂಡ್ ಅಟ್ ಪ್ರೀಮಿಯಂ ಅಂತ ನಾನು ಕರಿತೀವಿ. ನೆಕ್ಸ್ಟ್ ನಂಬರ್ 3.1 ಇಶ್ಯೂಡ್ ಅಟ್ ಡಿಸ್ಕೌಂಟ್. ಇಶ್ಯೂಡ್ ಅಟ್ ಡಿಸ್ಕೌಂಟ್ ಅಂತ ಬಂದಾಗ ನಾವು ಏನು ಕರಿತೀವಿ ಅಂತಂದರೆ, ಇಫ್ ದ ಶೇರ್ಸ್ ಸಬ್ಸ್ಕ್ರೈಬ್ ಫ್ರಮ್ ದ ಪಬ್ಲಿಕ್ ಇಸ್ ಅ ಲೆಸ್ ದೆನ್ ದ ಫೇಸ್ ವ್ಯಾಲ್ಯೂ. ಅಂದರೆ ನಾನು ಈಗಾಗಲೇ ಅಮೌಂಟನ್ನು ಪಬ್ಲಿಕ್ಸ್ ಮುಖಾಂತರ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಾನು ನಿಗದಿತ ಬೆಲೆಗಿಂತ ಅಂದರೆ ಫೇಸ್ ವ್ಯಾಲ್ಯೂ ಏನಿದೆ ಆ ಫೇಸ್ ವ್ಯಾಲ್ಯೂಗಿಂತನೂ ಕೂಡ ಕಡಿಮೆ, ಅಂದರೆ ಇಶ್ಯೂಡ್ ಅಟ್ ಲೆಸ್ ದೆನ್ ದ ಫೇಸ್ ವ್ಯಾಲ್ಯೂ, ಅಂದರೆ ₹10 ಇರ್ತಕ್ಕಂಥ ಒಂದು ಬೆಲೆಗೆ ನಾನು ₹8 ನಾನು ಕಲೆಕ್ಟ್ ಮಾಡ್ತೀವಿ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಡಿಮ್ಯಾಂಡ್ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ₹10 ಕಡಿಮೆ ಬೆಲೆಗೆ, ಆಗ ಡಿಸ್ಕೌಂಟ್ ₹2 ಆಗುತ್ತೆ. ಇದು ಕಸ್ಟಮರ್ಗೆ ಬೆನಿಫಿಟ್ ಆಗುತ್ತೆ, ಬಟ್ ಕಂಪನಿಗೆ ಲಾಸ್ ಆಗುತ್ತೆ. ಆಯಿತಾ? ನೆಕ್ಸ್ಟು I want to show for one example. The company issue of 1000 equity share here, 1000 equity shares at ₹10 each. Out of 10 each, ₹2 on share application, ₹2 on share allotment, ₹3 on share first call, and remaining ₹3 on share final call. Sir, what is the main journal entries? ಹೇಗೆ ಮಾಡ್ಬೋದು ಜರ್ನಲ್ ಎಂಟ್ರಿನ? ಐ ವಾಂಟ್ ಟು ಶೋ ಫಾರ್ ಒನ್ ಬಾಕ್ಸ್. ದೇರ್ ಆರ್ 4 ಕಾಲಮ್ಸ್. ಫಸ್ಟ್ ಕಾಲಮ್ನಲ್ಲಿ ನೀವು ನೀಟಾಗಿ ಬರ್ಕೊಳ್ಬೇಕಾಗತ್ತೆ. ಶೇರ್ ಅಪ್ಲಿಕೇಶನ್ ಈಸ್ ₹2, ಶೇರ್ ಅಲಾಟ್ಮೆಂಟ್ ಈಸ್ ₹2, ಆ್ಯಂಡ್ ಶೇರ್ ಫಸ್ಟ್ ಕಾಲ್ 3, ಆ್ಯಂಡ್ ಶೇರ್ ಫೈನಲ್ ಕಾಲ್ 3, ಆ್ಯಂಡ್ ಟೋಟಲ್ ಮನಿ ಈಸ್ ₹10. ಓಕೆ, ನಾವು ಇದನ್ನು ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ, ಫಸ್ಟು ಡ್ಯೂ ಅಂತಂದರೆ ಬ್ರ್ಯಾಕೆಟ್ನಲ್ಲಿ ಟ್ರಾನ್ಸ್ಫರ್ ಅಂತ ಹಾಕೊಳ್ಳಿ. ರಿಸೀವ್ಡ್ ಅಂತಂದರೆ ನನ್ನ ಅಪ್ಲಿಕೇಶನ್ಸನ್ನು ಶೇರ್ ಅಪ್ಲಿಕೇಶನಿಂದ ಬಂದಿದ್ದು, ಶೇರ್ ಅಲಾಟ್ಮೆಂಟಿಂದ ಬಂದಿದ್ದು, ಶೇರ್ ಫಸ್ಟ್ ಕಾಲ್ ಆ್ಯಂಡ್ ಫೈನಲ್ ಕಾಲಿಂದ ಬಂದಿದ್ದು. ಆಯಿತಾ? ನೆಕ್ಸ್ಟ್ ಅರಿಯರ್ಸ್ ಇದ್ದರೆ ಅರಿಯರ್ಸ್ ನಾವು ಲಾಸ್ಟ್ ಶೇರ್ ಫಸ್ಟ್ ಕಾಲ್ ಆರ್ ಶೇರ್ ಫೈನಲ್ ಕಾಲಲ್ಲಿ ನಾವು ನೋಡ್ಕೊಳ್ಳೋಣ ಅರಿಯರ್ಸ್. ಆಯಿತಾ? ನೆಕ್ಸ್ಟ್ ಹೌ ಟು ವಿ ಪ್ರಿಪರೇಷನ್ಸ್ ಆಫ್ ಜರ್ನಲ್ ಎಂಟ್ರಿ. ಸೊ ಐ ವಾಂಟ್ ಟು ಶೋ ಇನ್ ಈಸಿ ಮ್ಯಾನರ್ the preparations of journal entry starting with received. ಇಲ್ಲಿಂದ ಬರುತ್ತೆ ನೋಡಿ. ಸಿಂಪಲ್ ಹೇಳ್ತೀನಿ, ರಿಸೀವ್ಡ್ ಅಂತಂದರೆ ಯಾವಾಗಲೂ ಕೂಡ ಅಷ್ಟೇ, ರಿಸೀವ್ಡ್ ಕಾಲಮ್ನಲ್ಲಿ ಇಲ್ಲಿ ಯಾವಾಗಲೂ ಕೂಡ ಅಷ್ಟೇ, ಫಸ್ಟ್ ದ ಮನಿ ಈಸ್ ರಿಸೀವ್ಡ್ ಫ್ರಮ್ ಆನ್ ಶೇರ್ ಅಪ್ಲಿಕೇಶನ್, ಶೇರ್ ಅಲಾಟ್ಮೆಂಟ್, ಶೇರ್ ಫಸ್ಟ್ ಕಾಲ್ ಆ್ಯಂಡ್ ಶೇರ್ ಫೈನಲ್ ಕಾಲಿಂದ ಬರ್ತಾ ಇರುತ್ತೆ. ಇಫ್ ಮನಿ ಈಸ್ ರಿಸೀವ್ಡ್, ದ ಜರ್ನಲ್ ಎಂಟ್ರಿ ಈಸ್ ಆಲ್ವೇಸ್ ಟು ಬಿ ಟ್ರೀಟೆಡ್ ಬ್ಯಾಂಕ್ ಅಕೌಂಟ್, ಸ್ಟಾರ್ಟಿಂಗ್ ವಿತ್ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಎಲ್ಲಿಂದ ಬರ್ತಾ ಇದೆ? ಶೇರ್ ಅಪ್ಲಿಕೇಶನಿಂದ ಬರ್ತಾ ಇದ್ರೆ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಶೇರ್ ಅಲಾಟ್ಮೆಂಟಿಂದ ಬರ್ತಾ ಇದ್ರೆ ಟು ಶೇರ್ ಅಲಾಟ್ಮೆಂಟ್, ಶೇರ್ ಫಸ್ಟ್ ಕಾಲಿಂದ ಬರ್ತಾ ಇದ್ರೆ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್, ಶೇರ್ ಫೈನಲ್ ಕಾಲಿಂದ ಬರ್ತಾ ಇದ್ರೆ ಟು ಶೇರ್ ಫೈನಲ್ ಕಾಲ್ ಅಕೌಂಟ್. ಓಕೆ, ಸೊ ಇಫ್ ಮನಿ ಈಸ್ ರಿಸೀವ್ಡ್ ಫ್ರಮ್ ವೇರಿಯಸ್ ಅಪ್ಲಿಕೇಶನ್, ಅಲಾಟ್ಮೆಂಟ್, ಫಸ್ಟ್ ಕಾಲ್ ಆ್ಯಂಡ್ ಫೈನಲ್ ಕಾಲ್. ಸರ್ ನೆಕ್ಸ್ಟು ಡ್ಯೂ ಇದ್ದರೆ, ಟ್ರಾನ್ಸ್ಫರ್ ಇದ್ರೆ ಏನು ಮಾಡ್ಕೊಳ್ತಾರೆ ಅಂತಂದರೆ ಯಾವಾಗಲೂ ಕೂಡ ಅಷ್ಟೇ, ಫಸ್ಟ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಫ್ ಶೇರ್ ಅಪ್ಲಿಕೇಶನ್ ಮನಿ ಇಸ್ ಡ್ಯೂ ಮಾಡಬೇಕಾದ್ರೆ ಏನು ಎಂಟ್ರಿ ಮಾಡ್ಕೊಳ್ತಾರೆ ಅಂತಂದರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ. ಓಕೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಆಲ್ವೇಸ್ ಟು ಏನಾಗಿರುತ್ತೆ ಅಂತಂದರೆ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಅಗೈನ್ share allotment account data to share capital account. Next again share first call account data to share capital account. Right. Next share final call account data to share capital account. Okay. Next here one more thing important in this chapter. Normally issued at discount, issued at par, issued at ಪ್ರೀಮಿಯಂ ಬಂದಾಗ ಮೋಸ್ಟ್ 90% ಪ್ರಾಬ್ಲಮ್ಸಲ್ಲಿ ಶೇರ್ ಅಲಾಟ್ಮೆಂಟ್ನಲ್ಲಿ ಇನ್ಕ್ಲೂಡ್ ಆಗಿರೋ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ. ಓಕೆ, ದಟ್ ಈಸ್ ಇದು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಹಿಯರ್ issued at premium.
what is the journal entry? ಒಂದು ಎಕ್ಸ್ಟ್ರಾ ಒಂದು journal entry ಬರುತ್ತೆ, that is share allotment account data to share capital account, ಮತ್ತೊಂದು to securities premium or issued at premium ಅಂತ ಬರ್ಕೊಳ್ತೇವೆ. ನೆಕ್ಸ್ಟು ಅದೇ ಡಿಸ್ಕೌಂಟ್ ಆದರೆ 10 ರೂಪಾಯಿದ್ದು 8 ರೂಪಾಯಿ ನಾವು ಡಿಸ್ಕೌಂಟ್ ಮಾಡ್ಕೊಳ್ತಿದ್ರೆ 2 rupees ಇಸ್ ಡಿಸ್ಕೌಂಟ್ ಆಗುತ್ತೆ. ನಾವು ಎಂಟ್ರಿ ಏನು ಮಾಡ್ಕೊಳ್ತೀವಿ ಅಂತಂದರೆ ಸೇಮ್ ಬರುತ್ತೆ. ಏನಂತಂದರೆ issued at discountಗೆ the journal entry is share application account data, that is issued at discountಗೆ share allotment account data, then issue of shares and discount account data to share capital account. ಇದೊಂದೇ ಒಂದು ವ್ಯತ್ಯಾಸ ಆಗುತ್ತೆ issued at premium ಬಂದಾಗ ಮತ್ತು issued at discount ಅಂತ ಬಂದಾಗ. ನೆಕ್ಸ್ಟ್ ಐ ಮೂವಿಂಗ್ ಟು ಹೌ ಟು ಪ್ರಿಪರೇಷನ್ಸ್ ಆಫ್ ಶೇರ್ ಫಸ್ಟ್ ಕಾಲ್. ದ ಶೇರ್ ಫಸ್ಟ್ ಕಾಲ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಸೇಮ್, ಒಂದು ಅಪ್ಲಿಕೇಶನ್ ರಿಸೀವ್ ಮಾಡಲಿಕ್ಕೆ ಮತ್ತು ಅಪ್ಲಿಕೇಶನ್ ಡ್ಯೂ ಮಾಡಲಿಕ್ಕೆ, ಆಯಿತಾ, ಒಂದೇ ವ್ಯತ್ಯಾಸ. ನೆಕ್ಸ್ಟ್ ಈಸ್ ದ ಫರ್ಫ್ಯೂಚರ್ಸ್ ಆಫ್ ಶೇರ್ಸ್. The forfeitures of shares issued at a premium or maybe issued at discount. ಇದು 15 ಮಾರ್ಕ್ಸ್ ಸೆಷನ್ಸ್ ಅಲ್ಲಿ ಕೇಳಬೇಕಾದ್ರೆ ಇದು ಕಂಪಲ್ಸರಿ ಇದ್ದಿರುತ್ತೆ. ಸೊ ವಾಟ್ ಈಸ್ ದ ಇಶ್ಯೂ ಅಟ್ ಶೇರ್ಸ್ ಅಟ್ ಪ್ರೀಮಿಯಂ, ಎಸ್ಪೆಷಲಿ ಫಾರ್ ಫರ್ಫಿಟೆಡ್ ಆಫ್ ಶೇರ್ಸ್ ಮಾಡಬೇಕಾದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ, ಶೇರ್ ಪ್ರೀಮಿಯಂ ಅಕೌಂಟ್ ಡೇಟಾ, ಟು ಅನ್ಪೇಯ್ಡ್ ಕಾಲ್ಸ್, ಟು ಫರ್ಫಿಚರ್ಸ್ ಆಫ್ ಶೇರ್ಸ್, ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಇನ್ ಕೇಸ್ ಆಫ್ ಡಿಸ್ಕೌಂಟ್ ಮಾಡಬೇಕಾದ್ರೆ ರಿವರ್ಸ್ ಆಗುತ್ತೆ, ಶೇರ್ ಕ್ಯಾಪಿಟಲ್ ಅಕೌಂಟ್, ಟು ಅನ್ಪೇಯ್ಡ್ ಕಾಲ್ಸ್, ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್, ದೆನ್ ಫರ್ಫ್ಯೂಚರ್ಸ್ ಆಫ್ ಶೇರ್ಸ್ ಅಕೌಂಟ್, ದೆನ್ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ಸರ್ ಫರ್ಫ್ಯೂಚರ್ಸ್ ಆಫ್ ಶೇರ್ಸ್ ರೀಇಶ್ಯೂಡ್. ನಾವು ರೀಇಶ್ಯೂ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಕೊನೆಯದಾಗಿ ಒಂದು ರೀಇಶ್ಯೂ ಮಾಡಿದರೆ 10 ರೂಪಾಯಿ ಬದಲಾಗಿ ನಾವು 8 ರೂಪಾಯಿನ ರೀಇಶ್ಯೂ ಮಾಡ್ತೀವಿ. The forfeitures of shares means it is a cancellation of non-payment of share application or maybe share allotment or maybe share first and final call. Then what is the main journal entry is the bank account data, forfeitures of shares account data to share capital account. This is the journal entry. Lastly, finally, the ratio of forfeitures of shares represent capital profit, hence should be transferred to capital reserve account. ಇದಕ್ಕೆ ಟ್ರಾನ್ಸ್ಫರ್ ಟು ರಿಸರ್ವ್ ಅಕೌಂಟ್ ಮಾಡ್ತೀವಿ. ದ ಎಂಟ್ರೀಸ್ ಇಸ್ ಟು ಬಿ ಕಾಲ್ಡ್ ದ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ದಿಸ್ ಇಸ್ ಹೌ ವಿ ಪ್ರಿಪರೇಷನ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ಅಟ್ ಇನ್ ದ ಕೇಸ್ ಆಫ್ ಪಾರ್, ಇನ್ ದ ಕೇಸ್ ಆಫ್ ಪ್ರೀಮಿಯಂ, ಇನ್ ದ ಕೇಸ್ ಆಫ್ ಡಿಸ್ಕೌಂಟ್. Totally 14 to 15 journal entries comes to this chapter. Accordingly to the issue at premium, issued at discount, issued at par, over subscription, under subscription, forfeitures of shares, reissued of forfeitures of shares, and also next coming to the part bonus issue of shares. Later, while I am calculating the problem solving, I will clarify everything. Okay, next I will do that problem oriented. Please go through with that. This journal entry, the journal entry is very easy. So next class we will meet